ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಲ್ ಹ್ಯಾಪನ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಸ್ಪೆಷಾಲಿಟಿ ಏನಂದರೆ, ನಾವು ನಮ್ಮ ಮನೆ ಹಿತ್ತಲು ಇರ್ತೀವಲ್ಲ, ಹಿತ್ತಲು ಅದರಲ್ಲಿ ಸುಮ್ಮನೆ ತೋಟ ಥರ ಎಲ್ಲ ಹೂವಿನ ಗಿಡಗಳನ್ನೆಲ್ಲ ನೆಟ್ಟಿರ್ತೀವಲ್ಲ, ಅದ್ರ ಬಗ್ಗೆ ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತ. ಇದೇನು ಕಾಣ್ತಿದೆಯಲ್ಲ, ಇದೆಲ್ಲ ನಮ್ಮ ಮನೆ ಹಿಂದ್ಗಡೆ ಬೆಳೆಸ್ಬೇಕಂತೇನಲ್ಲ, ಸುಮ್ಮನೆ ಹಾಗೆ ಎಲ್ಲ ಬೆಳೆಸಿರೋದು. ಎಲ್ಲ ಹೂ ಗಿಡಗಳಿವೆ ಇಲ್ಲಿ. ಸ್ಪೆಷಲಾಗಿ ರೋಸು, ಅದಕ್ಕೆ ತುಂಬಾ ಈಗ ಮೊಗ್ಗಿದ್ದಾವೆ ಗೊತ್ತಾ, ಜಾಸ್ತಿ ಹೂ ಬಿಡುತ್ತೆ ಅವೆಲ್ಲ. ಆದರೆ ಈಗ ಬೆಳಿಗ್ಗೆ ಆಲ್ರೆಡಿ ಎಲ್ಲ ಪೂಜೆಗೆ ಕಟ್ ಮಾಡಿಕೊಂಡು ಏರಿಸ್ಬಿಟ್ಟಿದ್ದಾರೆ ದೇವರಿಗೆ. ಪಕ್ಕದಲ್ಲಿ ದಾಸವಾಳ ಕೂದಲಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ನಾವೆಲ್ಲ ಇವೆಲ್ಲ ಹೂಗಳನ್ನೆಲ್ಲ ತೊಗೊಂಡು ಬರೀ ದೇವ್ರ ಜಗಲಿ ಮೇಲೆ ಹಾಕಿರ್ತೀವಿ ಅಷ್ಟೇ. ಇಲ್ಲಿ ಇರೋನು ನಮ್ಮ ಬ್ರದರು, ಅವನು ಅಲೋವೆರಾ ಕಟ್ ಮಾಡೋಕ್ಕೆ ಹೋಗ್ತಿದ್ದಾನೆ. ನಾನು ಕೂದಲಿಗೆ ಹಚ್ಕೊಳ್ಳೋಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೆ, ಹಾಗೆ ಇದು ಕೂಡ ಕಟ್ ಮಾಡೋದು ಒಂದು ವಿಡಿಯೋ ಮಾಡೋಣ ಅಂತ. ಅಲೋವೆರಾ ಏನಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲೋವೆರಾ. ನಮ್ಮ ಹಿತ್ತಲಲ್ಲಿರೋದು ಫುಲ್ ಫ್ರೆಶ್ ಆಗಿದೆ, ದೊಡ್ಡದು ಬಿಟ್ಟಿದೆ, ಫುಲ್ ದೊಡ್ಡದಿದೆ. ಇನ್ನು ನಮ್ಮ ಮನೆ ಸೈಡಲ್ಲಿ ಕೂಡ ಇನ್ನೊಬ್ಬರ ಮನೆ ಇದೆ, ಅಲ್ಲಿ ಅಲೋವೆರಾ ಅಂತೂ ಫುಲ್ ತುಂಬ ಇದೆ ಫ್ರೆಂಡ್ಸ್. ಅದರದ್ದು ನಾನು ಒಂದು ಕ್ಲಿಪ್ ಆ್ಯಡ್ ಮಾಡಿರ್ತೀನಿ ಬೇಕಾದರೆ, ಆಮೇಲೆ ಲಾಸ್ಟಲ್ಲಿ ತೋರಿಸ್ತೇನೆ. ಇದು ಏನು ನಮ್ಮ ಮನೆ ಇದರಲ್ಲಿರೋದು, ಅದು ಸುಮ್ಮನೆ ಬಿಸಾಡಿರೋದು, ಅದು ಅಷ್ಟೊಂದು ಚೆನ್ನಾಗಿ ನಾಟ್ಕೊಂಡಿದೆ. ಇದನ್ನು ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ, ಅದಕ್ಕೇನೋ ಶಿವನ ಪಾದ ಹೂ, ನಂದಿ ಪಾದ ಹೂ ಅಂತ ಏನೋ ಕರೀತಾರೆ, ದೇವ್ರ ಮೇಲೆ ಏರಿಸ್ತಾರೆ ಇದೆಲ್ಲ. ಅದು ಹೂವು ತುಂಬ ಸ್ಪೆಷಲ್ ಅಂತೆ, ದೇವ್ರಿಗೆ ಶಿವನ ಫೇವ್ರೆಟ್ ಹೂ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಅದರ ಡಿಸೈನ್ ಹೇಗಿರುತ್ತೆ ಅಂದರೆ, ನಂದಿ ಪಾದ ಇರುತ್ತಲ್ಲ ಆ ರೀತಿ ಇರುತ್ತೆ. ಹಿಂಗೆ ನೋಡೋಕ್ಕೆ ಬ್ಲೂಯಿಶ್ ಕಲರು, ಫುಲ್ ನೋಡೋಕ್ಕೆ ಸಖತ್ತಾಗಿರುತ್ತೆ ಹೂವು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಫುಲ್ ವ್ಯೂ ಈ ರೀತಿ ಇರುತ್ತೆ. ಇದು ದೇವ್ರಿಗೆ ಶಿವನಿಗೆ ಫೇವ್ರೆಟ್ ಹೂ ಅಂತೆ. ನಮ್ಮ ಕಡೆ ಎಲ್ಲ ಏರಿಸ್ತಾರೆ ಇದೆಲ್ಲ ದೇವ್ರಿಗೆ. ಗುಲಾಬಿ ಹೂ ಅಂತೂ ಮೊಗ್ಗು ಫುಲ್ ತುಂಬ ಇದ್ದಾವೆ ಫ್ರೆಂಡ್ಸ್. ಡೇಲಿ 7-8 ಆದರೂ ಅರಳುತ್ತೆ ಕಂಪಲ್ಸರಿ ಹೂ. ಕೆಳಗೆಲ್ಲ ಅವೆಲ್ಲ ಮೊಗ್ಗಿದ್ದಾವೆ ನೋಡ್ರಿ, ಇಷ್ಟೊಂದು. ಇವೆಲ್ಲ ಏನು ಕಾಣ್ತಿದ್ದಾವೆ ಎಲ್ಲ ಹೂವು. ನಮ್ಮ ಕಡೆ ಗಿಡ ಮೊಗ್ಗು ಕಾಣ್ತಿದೆಯಲ್ಲ ಅದು. ಇನ್ನು ಇಲ್ಲಿ ಗಿಡದ ಕೆಳಗಡೆ ಶುಂಠಿ ಬೆಳೆದಿದೆ, ದೇವ್ರಿಗೆ ಇರಿಸ್ತೀವಲ್ಲ ವೈಟ್ ಕಲರ್ ಹೂ ಇರುತ್ತಲ್ಲ, ಅದು ಮಲ್ಲಿಗೆ ಹೂವಿನ ಗಿಡ. ಅದ್ರದ್ದು ಕೆಳಗಡೆನೇ ಅಲ್ಲಿ ನಾವು ಸುಮ್ಮನೆ ಅದು ಶುಂಠಿ ಬಿಸಾಡಿರೋದು, ಅದು ಹತ್ಕೊಂಡು ಬಿಟ್ಟಿದೆ ಈಗ, ಚೆನ್ನಾಗಿ ನಾಟಿದೆ ನೋಡಿ. ಇದು ಶುಂಠಿ ಗಿಡ, ಅದು ಪಕ್ಕದಲ್ಲಿರೋದು. ಇನ್ನು ಅದ್ರ ಪಕ್ಕ ಇರೋದಂತೂ ಮಲ್ಲಿಗೆ ಹೂ, ಅದೆಲ್ಲ ಸೀಸನ್ ಇರುತ್ತಲ್ಲ ಅವಾಗೆ ಹತ್ಕೊಳ್ಳೋದು. ಇನ್ನು ಇಲ್ಲಿ ಕರಿಬೇವಿನ ಗಿಡ ನೋಡಿ ಫ್ರೆಂಡ್ಸ್, ಕರಿಬೇವಂತೂ ಫುಲ್ ಚೆನ್ನಾಗಿ ಬರುತ್ತೆ, ಘಮ ಈ ರೀತಿ. ಹೊರಗಡೆ ಎಲ್ಲ ತರೋದು ಫುಲ್ ದೊಡ್ಡ ಎಲೆ ಇರುತ್ತೆ, ಕರಿಬೇವು ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೋಕ್ಕೂ ಕೂಡ. ನಮ್ಮ ಕಡೆ ಬೆಳೆದ್ರೆ ಯಾಕೆ ಬೇಕು ಅವಾಗ ತಗೊಳ್ಬೋದು ಅಷ್ಟೇ. ಈ ರೀತಿ ಫುಲ್ ಹೂವೆಲ್ಲ ಬಿಟ್ಕೊಂಡಿರುತ್ತೆ. ಇದು ಒಂದು ಹೂ ಮಾತ್ರ ಅರಳಿರೋದು, ಬೇರೆ ಎಲ್ಲ ಹೂವನ್ನೆಲ್ಲ ಇಲ್ಲೆಲ್ಲ ಚಿಕ್ಕ ಮಕ್ಕಳಿದ್ದಾರೆ, ಎಲ್ಲ ಕಟ್ ಮಾಡ್ಕೊಂಡು ಹಚ್ಕೊಂಡು ಬಿಡ್ತಾರೆ, ನಾವೇನು ಹೇಳೋದು ಇಲ್ಲ ಯಾರಿಗೂ ಕೂಡ. ಇನ್ನು ಇಲ್ಲೇ ಸೈಡಲ್ಲಿ ಚೆಂಡು ಅಂತ ಹೇಳ್ತೀವಲ್ಲ, ಬಾಗಿಲಿಗೆಲ್ಲ ಕಟ್ಟಿರ್ತೀವಲ್ಲ, ರೆಡ್ ಆ್ಯಂಡ್ ಎಲ್ಲೋ, ಚೆಂಡು ಹೂ ಅಂತ ಕರೀತಾರೆ ನಮ್ಮ ಕಡೆ, ಅದು ಕೂಡ ಇದೆ. ಅದು ಇನ್ನೂ ಸೀಸನ್ ಇಲ್ಲ, ಅದು ಫುಲ್ ದೀಪಾವಳಿ ಟೈಮಲ್ಲಿ ಫುಲ್ ಚೆನ್ನಾಗಿ ಬರುತ್ತೆ, ಅವಾಗೆಲ್ಲ ಯೂಸ್ ಮಾಡಿರ್ತೀವಿ ಎಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಗಿಡ ನೆಟ್ಟಿದ್ದೀವಿ. ಇದು ಬೆಳಿಗ್ಗೆದು ರೋಸ್ದು ಗಿಡದು. ಮತ್ತು ನೆಕ್ಸ್ಟ್ ವ್ಲಾಗ್ ಹಾಕುವಾಗ ಇನ್ನೊಂದು ನೋಡಿದಾಗ ಫುಲ್ ಅರಳಿತ್ತು, ಹಾಗೆ ವಿಡಿಯೋ ಮಾಡೋಣ ಅಂದ್ಕೊಂಡು ಅದು ಕ್ಲಿಪ್ನು ಆ್ಯಡ್ ಮಾಡಿದೆ ನೋಡಿ. ಫುಲ್ ಒಂದು 10-12 ಹೂ ಆದರೂ ಅರಳಿದೆ, ಫುಲ್ ಚೆನ್ನಾಗಿ ಬಂದಿದೆ ಹೂವೆಲ್ಲ. ಈ ರೀತಿ ರೋಸ್ ಹತ್ತುತ್ತೆ ಡೈಲಿ, ಯಾರು ಬೇಕೋ ಅವರೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲೆಲ್ಲ ಯಾರೂ ಕೇಳಲ್ಲ ಹೇಳಲ್ಲ ಏನಿಲ್ಲ. ಇದೇ ರೀತಿ ನೋಡಿ, ಇದು ನಮ್ಮ ಗಾರ್ಡನ್ ವಿಡಿಯೋ ಆಗಿತ್ತು. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಹೀಗೆ. ಬಾಯ್.